ಅಪ್ಪು ಸರ್ ಜೊತೆ ನಿನಗೆ ಮರೆಯೋಕ್ಕಾಗದೇ ಇರುವಂತಹ ಕ್ಷಣ ಅಥವಾ ಅದು ನಂಗೆ ಪದೇ ಪದೇ ರೀಕಾಲ್ ಆಗುತ್ತೆ ಅನ್ನುವಂಥದ್ದು ಯಾವ? ಮರೆಯೋಕ್ಕೆ ಆಗದೆ ಇರೋದಂದರೆ ಅಪ್ಪು ಸರ್ ಹೋಗಿದ್ದು ಹಿಂದಿನ ದಿನ ಬಜರಂಗಿ 2 ಪ್ರೀ ರಿಲೀಸ್ ಈವೆಂಟ್ ಇತ್ತು ತಾಜ್ ವೆಸ್ಟರ್ನ್ ಹೋಟೆಲಲ್ಲಿ. ನಮ್ಮನ್ನು ಇನ್ವೈಟ್ ಮಾಡಿದರು ಬಜರಂಗಿ 2 ಪ್ರೀ ರಿಲೀಸ್ ಈವೆಂಟ್ಗೆ. ಅಯ್ಯೋ ಹೋಗಬೇಕಾ ಅಂದ್ಕೊಂಡು, ಆಮೇಲೆ ಅಪ್ಪು ಸರ್ ಎಲ್ಲ ಬರ್ತಾರೆ ಅಂದಾಗ ಅಪ್ಪು ಸರ್ನ ಹೆಂಗಿದ್ರು ನೋಡ್ದಂಗೆ ಆಗತ್ತೆ ಅಂದ್ಕೊಂಡು ಶೂಟ್ ಮುಗಿಸ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅವತ್ತು ನಾನು ಹೋಗಿರಲಿಲ್ಲ ಅಂದಿದ್ರೆ ದ್ಯಾಟ್ ವಾಸ್ ಮೈ ಬಿಗ್ ಲಾಸ್ ಅಂತ ಹೇಳ್ಕೊಬೋದು. ಯಾಕಂದರೆ ನಮ್ಮ ಅಪ್ಪಂಗೆ ಹೇಳಿದ್ವಿ, ಈಗ ಇಷ್ಟು ಲೇಟ್ ಆಗಿದೆ, ಮತ್ತೆ ಅಲ್ಲಿ ಹೋಗಿ ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ. ನೆಕ್ಸ್ಟ್ ಡೇ ಶೂಟ್ ಇತ್ತು ಮತ್ತೆ ಕ್ರಾಂತಿ, ಮತ್ತೆ 5 ಗಂಟೆಗೆಲ್ಲ ಎದ್ದು ಹೋಗಬೇಕು ಅಲ್ಲ ಅನ್ನೋದು ಯೋಚನೆ ಮಾಡ್ಕೊಂಡು ಅಪ್ಪು ಸರ್ ಬರ್ತಾರೆ ಅಂತ, ಅಪ್ಪು ಸರ್ ಬರ್ತಾರೆ ಅಂದರೆ ಹೋಗಿ ಬರೋಣ ಅಂತ ಹೋಗಿದ್ದು. ಬಟ್ ಅವತ್ತು ಎಷ್ಟು ಅವ್ರದ್ದು ಲಾಸ್ಟ್ ಅದೊಂದು ನಗು, ಅವ್ರು ನನಗೆ ಹಿಂಗೆ ಹೇಳಿದ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕಣ್ಣಲ್ಲಿ ಅದು ವಿಜುವಲ್ ಇನ್ನೂ ಹಾಗೆ ಕೂತಿದೆ. ಅವತ್ತು ಅವ್ರು ಏನೂ ಮಾತಾಡೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ದೂರದಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತಿದ್ರು, ನಾನು ಕೆಳಗೆ ನಿಂತಿದ್ದೆ. ಅವ್ರು ನೋಡ್ಬಿಟ್ಟು ಹಾಯ್, ಓಕೆ ಅಲ್ಲಿ ಗೋ ಆಯಿತಾ ಬಾಯ್ ಅಂತ ಅಂದ್ಬಿಟ್ಟು ಹೋದರು. ನನಗೆ ಮಾತಾಡಿಸ್ದೆ, ಓಕೆ ಬಿಡು ಅಂತ. ನಾನು ನೆಕ್ಸ್ಟ್ ಡೇ ನಂಗೆ ಆ ವಿಷಯ ಗೊತ್ತಾಗ್ದೆ. ದಟ್ ವಾಸ್ ಅ ಬಿಗ್ ಶಾಕ್ ನಮಗೆ. ನಾನು ನಂಬಲೇ ಇಲ್ಲ ಅದನ್ನು. ನಿನ್ನೆ ತಾನೇ ಮಾತಾಡ್ಸ್ಕೊಂಬಂದಿದ್ದೀನಿ, ಹೆಂಗೆ ಏನೋ ಫಾಲ್ಸ್ ನ್ಯೂಸ್ ಇರ್ಬೋದು ಅಂದ್ಕೊಂಡು. ಬಟ್ ಆವಾಗ ದರ್ಶನ್ ಸರ್ ಇಮಿಡಿಯೇಟಾಗಿ ಹೋದರು. ನಾನು ಫಸ್ಟ್ ಟೈಮ್ ಅವ್ರ ಟೆನ್ಷನಲ್ಲಿ ಹೋಗಿದ್ದು, ಅವ್ರ ಮುಖ ಹಾಗಾಗಿದ್ದು, ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು ನಾನು ಮೊದಲನೇ ಸಲ. ದರ್ಶನ್ ಸರ್ ಹಂಗಿದ್ದ